ಬಳ್ಳಾರಿ ಜೈಲಿಗೆ ಐಟಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ನಟ ದರ್ಶನ್ರನ್ನ ವಿಚಾರಣೆ ಮಾಡುವ ಸಲುವಾಗಿ ಐಟಿ ಅಧಿಕಾರಿಗಳ ತಂಡ ಇವತ್ತು ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವಂತಹ ದರ್ಶನ್ ಈಗ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಮತ್ತೊಂದು ಕಡೆ ಇದೇ ಕೊಲೆ ಪ್ರಕರಣದಲ್ಲಿ ಹಣದ ವಹಿವಾಟು ಏನು ನಡೆದಿದೆ, ಸರೆಂಡರ್ ಆಗೋದಕ್ಕೆ ನೀಡಿದವರಿಗೆ ಹಣ ಮತ್ತೆ ಸಾಕ್ಷಿಗಳನ್ನು ನಾಶಪಡಿಸೋದಕ್ಕೆ ಬಳಕೆ ಮಾಡಿದಂತಹ ಹಣ 40 ಲಕ್ಷ ಸೀಸ್ ಏನು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ಐಟಿ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ರು. ಹಾಗಾಗಿ ಈ ಹಣದ ಮೂಲ ಏನು, ಯಾರಿಂದ ಯಾರಿಗೆ ಹಣ ಬಂದಿತ್ತು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ದರ್ಶನ್ರನ್ನ ವಿಚಾರಣೆ ನಡೆಸೋ ಸಲುವಾಗಿ ಇವತ್ತು ಐಟಿ ಅಧಿಕಾರಿಗಳ ತಂಡ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಈ ರೀತಿ ವಿಚಾರಣೆ ನಡೆಸೋದಕ್ಕೆ ಕೋರ್ಟಿಂದ ಈಗಾಗಲೇ ಐಟಿ ಅಧಿಕಾರಿಗಳ ಟೀಮ್ ಪರ್ಮಿಷನ್ ಪಡೆದುಕೊಂಡು ಇವತ್ತು ದರ್ಶನ್ರನ್ನ ವಿಚಾರಣೆ ಮಾಡೋ ನಿಟ್ಟಿನಲ್ಲಿ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿರೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲಿಗೆ ಸರೆಂಡರ್ ಆದಂಥವರಿಗೆ 5 ಲಕ್ಷ ಹಂಚಿಕೆ ಮಾಡಿದ್ದು, ಅದಾದಮೇಲೆ ಮೋಹನ್ ರಾಜ್ರ ಹೆಸರು ಬರುತ್ತೆ. 40 ಲಕ್ಷದ ವ್ಯವಹಾರ ಇತ್ತು ನಮ್ಮ ಮಧ್ಯೆ ಅನ್ನೋದನ್ನ ಹೇಳಿರ್ತಾರೆ. ಈ ಹಣ ದರ್ಶನ್ರ ಮನೆಯಲ್ಲಿ ಸಿಕ್ಕಿರುತ್ತೆ, ಅದನ್ನ ಕೂಡ ತನಿಖೆ ಸಂದರ್ಭದಲ್ಲಿ ಪೊಲೀಸರು ಸೀಸ್ ಮಾಡಿರ್ತಾರೆ. ಸೊ ಇಲ್ಲಿ ಹಣಕಾಸಿನ ವಹಿವಾಟು ನಗದಿನ ರೂಪದಲ್ಲೇ ಆಗಿರೋದ್ರಿಂದ ಲಕ್ಷಾಂತರ ರೂಪಾಯಿ. ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಐಟಿ ಅಧಿಕಾರಿಗಳಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಕೊಟ್ಟಿರ್ತಾರೆ. ಸೊ ಈ ಬಗ್ಗೆ ತನಿಖೆಯನ್ನ ಈಗ ಐಟಿ ಅಧಿಕಾರಿಗಳು ಕೈಗೆತ್ತಿಕೊಂಡಿದ್ದಾರೆ. ನೀವೀಗ ಬಳ್ಳಾರಿ ಜೈಲಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಐಟಿ ಅಧಿಕಾರಿಗಳು ದರ್ಶನ್ರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಅಂತ ಬಳ್ಳಾರಿ ಜೈಲಿಗೆ ವಿಸಿಟ್ ಕೊಟ್ಟಿರೋದ್ರಿಂದ ಸದ್ಯ ದರ್ಶನ್ ಇದೀಗ ಅಂದ್ರೆ ಪ್ರತಿ ಬಾರಿ ಅವರನ್ನ ಮೀಟ್ ಮಾಡೋದಕ್ಕೆ ಬಂದಾಗ ತೆರಳ್ತಾರಲ್ಲ, ಅದೇ ಕಡೆ ತೆರಳ್ತಾ ಇದ್ದಾರೆ. ಬ್ಯಾರಕ್ ನಿಂದ ಹೊರಬಂದಂತಹ ದೃಶ್ಯ ನೀವೀಗ ನೋಡ್ತಾ ಇರೋದು. ಅವರ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಏನು ಇರಿಸಲಾಗಿದೆ, ಆ ಸೆಲ್ ನಿಂದ ದರ್ಶನ್ರನ್ನ ಪೊಲೀಸ್ ಅಧಿಕಾರಿಗಳು ಹೊರಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಕೊಲೆ ಕೇಸ್ ಒಂದರಲ್ಲಿ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರೋದೇನಪ್ಪಾ ಅಂದ್ರೆ ಐಟಿ ಅಧಿಕಾರಿಗಳ ತಂಡ ಈಗ ಅವರನ್ನ ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಒಳಪಡಿಸೋದಕ್ಕೆ ಮುಂದಾಗಿರೋದು. ಸೊ ಎಡಭಾಗದಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯ, ಐಟಿ ಅಧಿಕಾರಿಗಳ ಟೀಮ್ ಇವತ್ತು ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿರುವಂತಹ ದೃಶ್ಯ. ಬಲಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿ ಏನು ದರ್ಶನ್ರನ್ನ ಇರಿಸಲಾಗಿದೆ, ಆ ಬ್ಯಾರಕ್ನಿಂದ ಸೆಲ್ನಿಂದ ದರ್ಶನ್ರನ್ನ ಪೊಲೀಸ್ ಅಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಐಟಿ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಹಣದ ಸರ್ಕ್ಯುಲೇಷನ್ ಏನಾಗಿದೆ ಅದು ಕೂಡ ಕ್ಯಾಶ್ನ ರೂಪದಲ್ಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ವಿಚಾರಣೆಗೆ ಒಳಪಡಿಸ್ತಾರೆ. ಇದೇ ಸಂದರ್ಭದಲ್ಲಿ ದರ್ಶನ್ರ ಪರವಾಗಿ ಆಡಿಟರ್ಗಳು ಕೂಡ ಹಾಜರಾಗಲಿದ್ದಾರೆ. ಏನೆಲ್ಲ ಮಾಹಿತಿಯನ್ನ ಕೇಳ್ತಾರೆ, ಈ ಹಣದ ಮೂಲ ಏನು, ಎಲ್ಲಿಂದ ಬಂತು, ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ದರ್ಶನ್ರ ಪರವಾಗಿ ಆಡಿಟರ್ಗಳು ಕೂಡ ಹಾಜರಿದ್ದು ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ನೀವು 2 ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಐಟಿ ಅಧಿಕಾರಿಗಳು ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಮುಂದಾಗಿರುವಂತಹ ದೃಶ್ಯಗಳು. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಕೊಲೆ ಪ್ರಕರಣದಲ್ಲಿ. ದರ್ಶನ್ ಈಗ ಜಾಮೀನು ಅರ್ಜಿಯ ಸಲ್ಲಿಕೆ, ಉಳಿದಂತಹ ಕಾನೂನು ಪ್ರಕ್ರಿಯೆಗಳು, ಆ ಟೆನ್ಷನ್ನಲ್ಲಿದ್ದಾರೆ. ವಕೀಲರು ಕೂಡ ಇತ್ತೀಚೆಗೆ ಹೋಗಿ ಅವರನ್ನ ಭೇಟಿ ಮಾಡ್ಕೊಂಡು ಬಂದಿದ್ರು. ಇಷ್ಟೆಲ್ಲದರ ಮಧ್ಯೆ ಈಗ ದರ್ಶನ್ರಿಗೆ ಐಟಿ ಶಾಕ್ ಕೂಡ ಎದುರಾಗಿದೆ. ಈ ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಏನು ಹಣವನ್ನ ಬಳಸಲಾಗಿತ್ತು, ಲಕ್ಷಾಂತರ ರೂಪಾಯಿ ಹಣವನ್ನ ಬಳಕೆ ಮಾಡಲಾಗಿತ್ತು. ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ, ಬೇರೆ ಆರೋಪಿಗಳು ತಾವು ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗೋದಕ್ಕೆ, ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಅಂತೇಳಿ ಲಕ್ಷಾಂತರ ರೂಪಾಯಿ ಹಣವನ್ನ ಬಳಕೆ ಮಾಡಲಾಗಿತ್ತು. ಅದು ಈ ಕೊಲೆ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಐಟಿ ಇಲಾಖೆಗೆ ಈ ಕೊಲೆ ಪ್ರಕರಣದ ತನಿಖಾಧಿಕಾರಿಗಳು ಮಾಹಿತಿಯನ್ನ ರವಾನೆ ಮಾಡಿರ್ತಾರೆ. ಈ ವಿಚಾರವಾಗಿ ಈಗ ಐಟಿ ಅಧಿಕಾರಿಗಳು ದರ್ಶನ್ರನ್ನ ವಿಚಾರಣೆ ಮಾಡೋದಕ್ಕೆ ಪರ್ಮಿಷನ್ ತಗೊಂಡು ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈಗ ದರ್ಶನ್ರ ಮನೆಯಲ್ಲಿದ್ದಂತಹ ಲಕ್ಷ ಹಣ ಏನು ಸೀಸ್ ಆಯ್ತು, ಅವರೇ ಹೇಳ್ಕೊಂಡಿರೋ ಹಾಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ ಹಾಗೆ ಯಾರ್ಯಾರಿಗೆ ಎಷ್ಟು ಲಕ್ಷ ಹಣವನ್ನು ನೀಡಿದ್ದಾರೆ ಅದೆಲ್ಲದಕ್ಕೂ ಕೂಡ ಐಟಿ ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಹಣ ಎಲ್ಲಿಂದ ಬಂದಿದ್ದು ನಿಮಗೆ, ಮತ್ತೆ ಕ್ಯಾಶ್ನ ರೂಪದಲ್ಲಿ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಯಾಕೆ ಇಟ್ಕೊಂಡಿದ್ರಿ, ಈ ಹಣ ನಿಮಗೆ ಕೊಟ್ಟವ್ರು ಯಾರು, ಯಾರಿಂದ ಪಡ್ಕೊಂಡಿದ್ರಿ ಅಂತ ಕೇಳ್ತಾರೆ. ಒಂದು ವೇಳೆ ಬೇರೆಯವರ ಹೆಸರು ಬಂದರೆ ಅವರನ್ನು ಕೂಡ ಇದೇ ರೀತಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸೊ ಕೊಲೆ ಪ್ರಕರಣದಲ್ಲಿ ತನಿಖೆ ಸಂದರ್ಭದಲ್ಲಿ ಹಣದ ವಹಿವಾಟು ಗೊತ್ತಾಗಿರೋದು. ಈಗ ಐಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಎಂಟ್ರಿ ಆಗೋ ಹಾಗೆ ಮಾಡಿದ್ದಾರೆ.
ಇದುವರೆಗೂ ಕೂಡ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಮೇಲೆ ಅವರ ಪತ್ನಿ, ಮನೆಯವರು, ಸಹೋದರ, ಇತ್ತೀಚೆಗೆ ಅವರ ತಾಯಿ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ರು. ನಟ ಧನ್ವೀರ್ ಕೂಡ ಒಮ್ಮೆ ಹೋಗಿದ್ರು. ವಕೀಲರು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರಿಂದ ಮಾಹಿತಿ ಪಡ್ಕೊಳ್ಳೋದಕ್ಕೆ, ಮಾಹಿತಿ ನೀಡೋದಕ್ಕೆ ಅಂತ ಹೇಳಿ ಬಳ್ಳಾರಿ ಜೈಲಿಗೆ ಹೋಗ್ತಾ ಇದ್ರು. ಬಟ್ ಈಗ ದರ್ಶನ್ರನ್ನ ಮತ್ತೊಂದು ಪ್ರಕರಣದಲ್ಲಿ ಜೈಲಿನಲ್ಲೇ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ನೋಡಿ, ಒಟ್ಟಾರೆ ಈ ಪ್ರಕರಣದಲ್ಲಿ ಬೇರೆ ಬೇರೆ ವಿಚಾರಣೆಗಳನ್ನು ಎದುರಿಸಬೇಕಾಗಿ ಬಂತು ದರ್ಶನ್. ಯಾಕೆ? ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಫೋಟೋ ಲೀಕ್ ಆದ್ಮೇಲೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಎದುರಿಸಿದ್ರು. ಈಗ IT ಅಧಿಕಾರಿಗಳ ವಿಚಾರಣೆ ಎದುರಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.